ಬಿಸಿ ನೀರಿನೊಂದಿಗೆ ಕುದಿಸಿದಾಗ ಔಷಧಿಯಾಗಿ ಬದಲಾಗುವಂತಹ ಕರಿಬೇವು ಕೊಲೆಸ್ಟ್ರಾಲ್ ಇರುವವರಿಗೆ ಬೆಸ್ಟ್ ಅಂತಾರೆ ಆಯುರ್ವೇದಿಕ್ ತಜ್ಞರು. ಎಸ್, ಕರಿಬೇವಿನ ಎಲೆಗಳಲ್ಲಿ ಕ್ಯಾರೋಟಿನ್, ಬೀಟಾ ಕ್ಯಾರೋಟಿನ್ ಮತ್ತೆ ಲ್ಯೂಟಿನ್ ನಂತಹ ವಿವಿಧ ಆಂಟಿ ಆಕ್ಸಿಡೆಂಟ್ಗಳು, ಕಾರ್ಬೋಹೈಡ್ರೇಟ್ಸ್, ಫೈಬರ್, ಕ್ಯಾಲ್ಸಿಯಂ, ರಂಜಕ, ಕಬ್ಬಿಣ ಮತ್ತೆ ವಿಟಮಿನ್ಗಳು ಸಮೃದ್ಧವಾಗಿದ್ದು ನಮ್ಮ ದೇಹದಲ್ಲಿರೋ ಸ್ಟ್ರೆಸ್ ಹಾರ್ಮೋನ್ಗಳನ್ನ ಕಂಟ್ರೋಲ್ ಮಾಡುತ್ತೆ. ಜೊತೆಗೆ ಕೊಲೆಸ್ಟ್ರಾಲ್ ನಿಯಂತ್ರಣ ಮಾಡುವಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿದೆ. ಜೊತೆಗೆ ತೂಕ ಕಡಿಮೆ ಮಾಡೋಕೆ ಸಹಾಯ ಮಾಡುತ್ತೆ, ಮಧುಮೇಹ ನಿಯಂತ್ರಣ ಮಾಡಿ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ಅಂತ ಡಾಕ್ಟರ್ಗಳೇ ಹೇಳ್ತಾರೆ. ಇನ್ನು ಕರಿಬೇವಿನ ನೀರನ್ನ ಹೇಗ್ ಕುಡಿಯೋದು ಅಂದ್ರೆ ತುಂಬಾ ಸಿಂಪಲ್. 10 ರಿಂದ 12 ತಾಜಾ ಕರಿಬೇವಿನ ಎಲೆಗಳನ್ನ 1 ಕಪ್ ನೀರಿಗೆ ಹಾಕಿ ಕುದಿಸ್ಬೇಕು. ಜೇನುತುಪ್ಪನ ಬೆರೆಸಿ ಕುಡಿಬೇಕು. ಇದರ ಉತ್ತಮ ಪ್ರಯೋಜನವನ್ನ ಪಡಿಬೇಕು ಅಂದ್ರೆ ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಈ ಚಹಾವನ್ನ ಕುಡಿಬೇಕಾಗತ್ತೆ. ನಾನು 86 ಕೆಜಿ ಇದ್ದವಳು 71 ಕೆಜಿ ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 ಕೆಜಿ ವೇಟ್ ಇದ್ದು ನಾವು ಈಗ 114 ಕೆಜಿ ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84 ರಿಂದ 50 ಕೆಜಿ ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ನಿಮ್ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ.